ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಹುಂಚಿಗಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನು ಹೈಲೈಟ್ ಮಾಡಿರಿ ಮಾಧ್ಯಮದವರು, ಕೇಳ್ರಿ ಅವನಿಗೆ. ಯಾರು ವ್ಯಕ್ತಿಪರ? ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಿಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ಲ. ಅಲ್ಲಿಂದ ಯಾರು ಅವರು ಎಲ್ಲೋ ಬಂದಲ್ಲ, ನಾವು ಅವನಿಗೆ ಹೆಂಡ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರಿಲ್ಲ ಕಾಲು ಹಿಡಿದು. ಹಾಂ ಹಾಂ ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತೊಗೋಬೇಕತ್ತ ಮಠದಾಗ ನಿಂತೀವಿ. ನೀವು ದುಷ್ಟ್ರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದವ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ. ಈ ನೋಡೋಣಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮ್ಲಿ ಎಲ್ಲೈತ್ರಿ, ಎಸ್.ಎಂ. ಕೃಷ್ಣವ್ರ ಫ್ಯಾಮ್ಲಿ ಎಲ್ಲೈತಿ, ಜೆ.ಎಚ್. ಪಟೇಲ್ ಫ್ಯಾಮ್ಲಿ ಎಲ್ಲೈತಿ, ನನಗೆ ಹೇಳ್ರಿ. ವೀರೇಂದ್ರ ಪಾಳ್ರ ಫ್ಯಾಮ್ಲಿ ಎಲ್ಲೈತಿ, ನಿಜಲಿಂಗಪ್ಪನವ್ರ ಫ್ಯಾಮ್ಲಿ ಎಲ್ಲೈತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ ಎಮ್.ಎಲ್.ಎ ಆಗಿಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಯಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡ್ತೀನಿ. ಬರೀ ಭಗವಜಾಂಡ ಮ್ಯಾಗ ನಾ ಆರಿಸಿ ಬರ್ತೀನಿ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿನ, ಸಾಬ್ರ ಹೋಟ ನನಗೆ ಬೇಕಾಗಿಲ್ಲ. ಹಾಂ ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು BJP-ಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ಇನ್ನೊಮ್ಮೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ಹಂದಿಗಳು ಭಾಳ ಅದಾವೆ ಸಿದ್ದರಾಮಯ್ಯ ಬಲ್ಲಿ, ಡಿ.ಕೆ. ಶಿವಕುಮಾರ್ ಬಲ್ಲಿ. ರಾತ್ರಿ ಫೋನ್ ಮಾಡೇ ಬರ್ತಾರೆ, ಹೋಗ್ಯಾರ ಅವ್ರ ಕೊಡುಗಿಗೆ, ನಾವು ಹೊಂಟೀವಿ, ಮ್ಯಾಗಿಂದ ಭಾಳ ಪ್ರೆಷರ್ ಐತಿ. ಅಯೋಗ್ಯ ಹತ್ನಾಳು ನಮ್ಗೆ ಬಾಯಿಗೆ ಬಂದಂಗೆ ಬೈಲಾಕತ್ತಾನ. ಮ್ಯಾಗಿನವರು ನಾವು ಹೊರಗೆ ಹಾಕಿ, ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತೇಳಿ ಕೊಡುಗು ಕಳಿಸ್ಯಾರ. ಇವರೇನು ಕಿಸಿಲಿಲ್ಲ. ತೀವ್ರವಾಗಿ ಕುಂಡಿಸ್ಕೊಂಡು ಹೇಳ್ತಾಳೆ, ರಾವಣದಂಗೆ ಮಾತಾಡಿ ಬಂದ. ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಪಾಟೀಲ್ ಅಂತ ಬೆಳಗಾವ್ದಾಗ ರಾಜೀನಾಮೆ ತೊಗೊಂಡ್ರಲ್ರ ಅವರು. ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು. ಡಿ.ಕೆ. ಶಿವಕುಮಾರ್ ಎಷ್ಟು ಜೋರು ಮಾತಾಡಿ, ಇವ್ರಿಗೇನು ಬ್ಯಾನ್ ಆಗೈತೆ ರೀ. ನೀನು ಹೋಗಿ ಬಂದರೂ ಮುಗೀತು. ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು? ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು. ನಾ ಹೋಗಿ ಮೊದಲು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ. ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಸಾಂತ್ವನ ಹೇಳಿ. ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು, ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲ, ಹೈಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ. ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸವನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಇಲ್ಲ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರೆ ಅವ್ರು, ಯಾರು ಮಂತ್ರಿ ಆದವ್ರೆ. ಸರ್, ವಕಫ್ದು ಇಂಥ ಭಯಾನಕ್ಕಿತ್ತು ಈ ದೇಶನಾಗ. ಯಾರೂ ಅದನ್ನು, ನಾನು ವಿಧಾನಸಭೆದಾಗ ಮೊದಲೇ ಮಾತಾಡಿದವನೇ ನಾನೇ. ವಕಫ್ ಅನ್ನೋಂಥದ್ದು ನಾನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ಮತ್ತು ಅದು ಜಗದಾಂಬಿಕಾ ಪಾಲತೆ ಅನ್ನೋದ್ರ ಸಮಿತಿಯ ಅಧ್ಯಕ್ಷರಿದ್ದರು, ಅವರಿಗೆ ರಿಜು ಅವರು, ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು, ಅವರಿಗೆಲ್ಲ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ. ಇವತ್ತು ನಾವು ಕರ್ನಾಟಕದಲ್ಲಿ ಇಷ್ಟು ಸುಮಾರು 2,500 ಫುಟದ ದಾಖಲೆಗಳನ್ನು ಕೊಟ್ಟಿವಿ. ಮಠಗಳ ಇವತ್ತು ವಕಫ್ ಆಗಿದ್ದು, ರೈಲ್ವೆ ಸ್ಟೇಷನ್ಗಳು ವಕಫ್ ಆಗಿದ್ದು, ರೈಲ್ವೆ ಲ್ಯಾಂಡು ವಕಫ್ ಆಗಿದ್ದು, ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡು. ಇವತ್ತು ನಾವು ಏನದೊಂದು ತಯಾರು ಮಾಡಿಕೊಟ್ಟಿವಿ. ಇವತ್ತು ಅದೇ ಆಧಾರದ ಮೇಲೆ ಇವತ್ತಿನೆಲ್ಲ ತಾವು ಮಾಧ್ಯಮದವರು ಸಹಿತ
ತಾವು ನಮ್ಮನ್ನು ಪ್ರಶಂಸೆ ಮಾಡಿರಿ. ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ವಕಫದ ಒಂದು ಹೋರಾಟ ಅಂತೇಳಿ. ಇವತ್ತು ವಕಫದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ, ಎಷ್ಟು ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು. ಇಲ್ಲಾಂದರೆ ಹಿಂದೂ ದೇವಸ್ಥಾನಗಳ ಸಹಿತ ವಕಫತ್ತು ಇಸ್ಲಾಂ ಹುಟ್ಟಲಾರ್ದಂಥ ಕಾಲದಲ್ಲಿ ಇದ್ದಂಥ ಮಠ ಮಾನ್ಯಗಳು ಬಸವಣ್ಣ ಕಾಲದಲ್ಲಿರುವಂಥವು ವಕಫತ್ತು ಹಾಕಿದ್ರು. ಭಾಳ ಒಳ್ಳೆಯ ಕೆಲಸ ಇವತ್ತು ನರೇಂದ್ರ ಮೋದಿಯವರು ಮಾಡ್ಯಾರ. ಅವ್ರು ನಾನು ಇಡೀ ದೇಶದ ಜನರ ಪರವಾಗಿ ಹೃದಯ ತುಂಬಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮಾಡಿದ್ರಲ್ರಿ ಅವ್ರು ಬಿಜಾಪುರ ಸಾಫ್ಟ್ ಕಾರ್. ನಾನು ಒಳ್ಳೆಯವನೇ ಇದ್ದೀನಿ, ಆದರೆ ದುಷ್ಟರಿಗೆ ನಾ ಭಾಳ ದುಷ್ಟ ಇದೀನಿ. ಹಾಂ, ಅದನ್ನು ನೀವು ಬರೀರಲ್ಲ, ನೀವು ಯಾವ ಚಾನಲ್ದವರು ಬರೀರಿ ಪಬ್ಲಿಕ್. ಸಂಜೆ ಮುಂದೆ ರಂಗನಾಥ್ ಸಾಹೇಬ್ರಿಗೆ ಹೇಳ್ರಿ, ದುಷ್ಟರು ಯಾರು ಒಳ್ಳೆಯವ್ರು ಯಾರು. ಯತ್ನಾಳ ಬದ್ಮಾಸೋ ಡ್ಯಾಶ್ ಬದ್ಮಾಸೋ ಅಂತ ಒಂದು ತಾಸದ್ದು ಹೊಡಿರಿ. ಯಾವ ಮಗ ಬೇಡ. ತಪ್ಪೇನೈತಿ? ಯಾವ ಟ್ರಸ್ಟ್ ಯಾ ಲಫಂಗ್ರು ಅವ ಯಾವ ಪ್ರಭಾಕರ್ ಏನ್ರ ಪ್ರಬಂಧ ಹುಣಸಿ ಕಟ್ಟಿ ಲೋಫೋರ್ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಅದ್ರ ಆಸ್ತಿ ಹೊಡ್ಕೊಂಡನವ. ಆ ಟ್ರಸ್ಟ್ನಾಗ ಯಾರ್ಯಾರ ಡೈರೆಕ್ಟರ್ಗಳು ತೆಗೀರಿ. ಅವ್ರ ಫ್ಯಾಮ್ಲಿ ಮಾಡ್ಕೊಂಡನ್ರಿ. ಒಂದು ಮಠದ ಆಸ್ತಿ, ಒಂದು ದೇವಸ್ಥಾನ ಆಸ್ತಿ ಯಾರೂ ತಿನ್ನಬಾರ್ದು. ಒಂದು ವೇಳೆ ಅದು ತಿಂದವ್ರ ಮನೆ ಎಲ್ಲ ನಟ್ಟಂಶ ಆಗ್ಯಾವ. ನಮ್ಮ ಬಿಜಾಪುರನ ಒಂದು 3-4 ಫ್ಯಾಮ್ಲಿಗಳು ಬಡ್ಡಿ ಸಹಿತ ಹೋಗೈತಿ. ಯಾಕೆ? ನೀವು ಮಠದ ಆಸ್ತಿ ಬಂಗಾರ ಹೊಡೆದಿದ್ರಿ, ನೀವು ಮಠದ ಜಾಗ ಹೊಡೆದಿದ್ರಿ. ಇವತ್ತು ಯಾವುದೇ ಈ ಒಂದು 3000 ಮಠದ ಪೂಜ್ಯರನ್ನು ಅವರ ಆಶೀರ್ವಾದ ತೊಗೋಬೇಕು, ದರ್ಶನ ತೊಗೋಬೇಕು. ಇದರ ಹಿನ್ನೆಲೆ ಯಾವುದೇ ರಾಜಕೀಯ ಇಲ್ಲ. ನಮ್ಮ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ 126 ವರ್ಷಗಳ ಹಿಂದೆ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರನಲ್ಲಿ ಸ್ಥಾಪನೆಯಾಗಿದೆ. ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ದೇವಸ್ಥಾನ, ಮಂಗಲ ಕಾರ್ಯಾಲಯಗಳು, ಕಲ್ಯಾಣ ಮಂಟಪಗಳು, ಗೋಶಾಲೆ, ಅಂತಾರಾಷ್ಟ್ರೀಯ ವಸತಿ ಶಾಲೆ, ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಎಲ್ಲ ಇದೆ. ಅದರ ಕಳೆದ 30 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ಕಳೆದ 3 ವರ್ಷದ ಹಿಂದೆ ನಾವೊಂದು ಹೊಸ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಕಟ್ಟಡ ಪೂರ್ತಿಯಾಗಿದೆ. ಅಲ್ಲಿ ಸಿದ್ದೇಶ್ವರ ಶಿವಾನುಭವ ಮಂಟಪ ಅಂದರೆ ಪ್ರವಚನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮೊದಲಿತ್ತು. ಅದೇ ಜಾಗದಲ್ಲಿ ಕಟ್ಟಿದ್ದೀವಿ. ಮುಂದೆ ಕಲ್ಯಾಣ ಮಂಟಪ, ಅನ್ನಪೂರ್ಣ ಭವನ ಅಂದರೆ ಊಟದ ಹಾಲು, ಯಾತ್ರಿ ನಿವಾಸ, ಬಿಜಾಪುರ ನಗರಕ್ಕೆ ಹೊರಗಿನಿಂದ ಏನು ಬರ್ತಾರೆ ಅಂಥ ಅನೇಕ ಯಾತ್ರಿಗಳಿಗೆ ಮತ್ತು ಶಾಲಾ ಮಕ್ಕಳು, ಈ ಪ್ರವಾಸಿ ಮಕ್ಕಳು ಬರ್ತಾರೆ. ಅಂದರೆ ಬಿಜಾಪುರ ಒಂದು ಐತಿಹಾಸಿಕ ನಗರ ಇರೋದ್ರಿಂದ ಅಲ್ಲಿ ಸಣ್ಣ ಶಾಲಾ ಮಕ್ಕಳು ಬಂದಾಗ ಅವ್ರಿಗೆ ಎಲ್ಲಿಯೂ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಅವರು ಎಲ್ಲೋ ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಅಲ್ಲಿ ಶೌಚಾಲಯ ಇರೋದಿಲ್ಲ, ಕುಡಿ ನೀರು ಇರೋದಿಲ್ಲ, ಅಂಥಲ್ಲಿ ಇರಬೇಕಾಗ್ತದೆ. ಅದಕ್ಕೊಂದು ಸುಮಾರು 1000 ಮಕ್ಕಳು ಇರುವಂಥ ಒಂದು ಯಾತ್ರಿ ನಿವಾಸವನ್ನು ಶ್ರೀ ಕಪಿಲೇಶ್ವರ ಯಾತ್ರಿ ನಿವಾಸ ಅಂತ ಕಟ್ಟಿದ್ದೀವಿ. ಸುಮಾರು 16 ಕೋಟಿ ರೂಪಾಯಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಖರ್ಚು ಮಾಡಿ ಒಂದು ಅತ್ಯಂತ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ. ಅದಕ್ಕೆ ಪೂಜ್ಯ 3000 ಮಠದ ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ, ಯಾಕಂದರೆ 3000 ಮಠದ ಮಹಾಸ್ವಾಮಿಗಳು ಎಲ್ಲೆಲ್ಲಿ ನಮ್ಮ ಒಳ್ಳೆಯ ಕೆಲಸಕ್ಕೆ ಬಂದರೆ ಎಲ್ಲನೂ ಭಾಳಷ್ಟು 10 ಪಟ್ಟು ದ್ವಿಗುಣವಾಗಿ ಇವತ್ತು ನಮ್ಮ ಸಂಸ್ಥೆ ಬೆಳೀತಾ ಇದೆ. ಮೊದಲೇದು ನಮ್ಮ ಸಿದ್ಧಶ್ರೀ ಸೌಹಾರ್ದದ ಉದ್ಘಾಟನೆಗೆ ಬಂದಿದ್ದರು 3000 ಪೂಜ್ಯರು ಮತ್ತು ಗದಗದ ತೋಂಟದಾರ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು 17-18 ವರ್ಷದಿಂದ ನಮ್ಮ ಸಹಕಾರಿಯ ಉದ್ಘಾಟನೆಯನ್ನು ಮಾಡಿದರು. ಇವತ್ತು ಸಿದ್ಧಶ್ರೀ ಸೌಹಾರ್ದ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಆಗಿ ಸುಮಾರು 4100 ಕೋಟಿ ರೂಪಾಯಿಯಷ್ಟು ಇವತ್ತು ಡೆಪಾಸಿಟ್ ಆಗಿ 160 ಶಾಖೆಗಳಾಗಿವೆ. ಅದೇ ರೀತಿ 3000 ಪೂಜ್ಯರ ಒಂದು ಅಮೃತ ಹಸ್ತದಿಂದ ನಾವು ಹುಬ್ಬಳ್ಳಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಇಲ್ಲೇ ಹುಬ್ಬಳ್ಳಿಯಲ್ಲಿ ಸುಮಾರು 1000 ಕೋಟಿ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ. ಒಳ್ಳೆಯ ಇಡೀ ಉತ್ತರ ಕರ್ನಾಟಕದ ಹಾವೇರಿ, ಗದಗು, ನಮ್ಮದು ದಾವಣಗೆರೆ, ಚಿತ್ರದುರ್ಗವರೆಗೆ ಇವತ್ತು ನಮ್ಮ ಶಾಖೆಗಳನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪೂಜ್ಯರ ಒಂದು ಭಾಳ ದೊಡ್ಡ ಒಂದು ಅವರ ಕೈ ಏನಿದೆಯಲ್ಲ, ಒಂದು ಅಮೃತದ ಕೈ ಇದೆ. ಅಂಥವ್ರ ಕಡೆಯಿಂದ ನಾವು ಮಾಡಿಸಿದ್ರೆ ಮತ್ತು ನಮ್ಮ ಸಂಸ್ಥೆಗಳು ಬೆಳೀತವೆ, ಮತ್ತಿಷ್ಟು ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ಸಿಗ್ತದೆ ಅಂತೇಳಿ ಯಾರನ್ನೂ ನಾವು ರಾಜಕಾರಣಿಗಳನ್ನ ಕರೆದಿಲ್ಲ. ಅಲ್ಲಿ ಕೇವಲ ಕೊಪ್ಪಳದ ಶ್ರೀಗಳು ಮತ್ತು 3000 ಮಠದ ಶ್ರೀಗಳ ಅಮೃತ ಹಸ್ತದಿಂದ ಅವತ್ತೇ ನಾವು ಯಾವ ರೀತಿಯಲ್ಲಿ 3000 ಮಠದ ಅನ್ನದಾಸೋಹ ಇದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿನೂ
ಒಂದು ಸಣ್ಣ ಪ್ರಮಾಣದಲ್ಲಿ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾಯಿದ್ವಿ ಪೂಜ್ಯರ ಒಂದು ಅಮೃತಾಸದಿಂದ. ಈ ಉದ್ದೇಶದಿಂದ ಬಂದೀವಿ. ಈ ಮಟ್ಟಕ್ಕೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಥವಾ ಪೂಜ್ಯರಿಂದ ಯಾರಿಗೂ ಹೇಳಿಸ್ಬೇಕಂತ ನಾವು ಬಂದಿಲ್ಲ. ಪೂಜ್ಯರನ್ನು ರಾಜಕೀಯವಾಗಿ ನಾವು ಉಪಯೋಗ ಮಾಡುವಂಥ ಸಂಸ್ಕೃತಿ ನಂದಲ್ಲ. ರಾಜಕೀಯವಾಗಿ ಉಪಯೋಗ ಮಾಡೋ ಸಂಸ್ಕೃತಿ ಬೇರೆಯವ್ರದ್ದು ಯಾರ್ದೈತೆ ಅದು ನಿಮ್ಗೆ ಗುರ್ತೈತಿ, ನೀವು ಬೇಕಾದ್ರೆ ಸಾಮಾನ್ಯಗಳಿಗೆ ದುಡ್ಡು ಕೊಟ್ಟಿದ್ದು ನಾವೇ ಅಂತ ಭಾಳ ಮಾತಾಡ್ತೀವಿ. ಹಾಂ, ಅದು ಭಾಳ ಮಾತಾಡ್ತಾರೆ. ಆದರೆ ನಾವು ಯಾವುದೇ ರೀತಿಯಿಂದ ಪೂಜ್ಯರು ಇವತ್ತು ಅದರಲ್ಲಿ ವಿಶೇಷವಾಗಿ 3000 ಮಠ ಪೂಜ್ಯರೇನದಾರ ಭಾಳಷ್ಟು ಶಾಂತಪ್ರಿಯರು ಮತ್ತು ಮುಕ್ತ ಸಭಾದವರದಾರ. ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟೋ ಖುಷಿಯಾಗಿ ಬರ್ತೈತಿ. ಅವರ ಒಂದು ಮುಖ ನೋಡಿದಾಗ ನಮ್ಗೆ ಒಂದು ರೀತಿ ಎನರ್ಜಿ ಬರ್ತದೆ. ಅಂಥ ಒಬ್ಬ ಪೂಜ್ಯರನ್ನು ಕರ್ಕೊಂಡೋಗಿ ಏನೇನು ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಆಶೀರ್ವಾದ ಮಾಡ್ಯಾರ ಯಾವುದೂ ನಮಗೆ ಕಡಿಮೆ ಆಗಿಲ್ಲ. ಅದಕ್ಕೆ ಪೂಜ್ಯರ ಒಂದು ಅಮೃತಾಸ್ತ ಮತ್ತು ಕೊಪ್ಪಳ ಶ್ರೀಗಳು ಅವರು ಭಾಳಷ್ಟು ಸಣ್ಣ ವಯಸ್ಸಿನಲ್ಲೇ ಇವತ್ತು ಭಾಳ ಅದ್ಭುತ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವತ್ತು ಸುಮಾರು 5000 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು, ದಾಸೋಹ, ಡಿಗ್ರಿ ಕಾಲೇಜ್, ಅನೇಕ ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲ ಒಂದು ಆದರ್ಶ ಸ್ವಾಮೀಜಿಗಳಾಗಿ ಅವರು ಮುಂದೆ ಬರ್ತಾಯಿದ್ದಾರೆ. ಅವರು ಭವಿಷ್ಯದಲ್ಲಿ ಯಾವ ರೀತಿ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು, ಸಿದ್ದೇಶ್ವರ ಸ್ವಾಮಿಗಳಂದರೆ ಇಡೀ ಜಗತ್ತಿಗೆ ಅತ್ಯಂತ ಒಂದು ಆದರ್ಶ ಸ್ವಾಮೀಜಿಯವರು, ಅದೇ ಮಾದರಿಯಲ್ಲಿ ಇಬ್ಬರು ಸ್ವಾಮೀಜಿ ಇದ್ದಾರೆ. ಅವರ ಅಮೃತ ಹಸ್ತ ಸಿದ್ದೇಶ್ವರಪ್ಪರು ನಮ್ಮಿಂದ ಹೋದ ಮೇಲೆ ನಾವು ಇವರಿಬ್ಬರನ್ನ ನಾವು ನೆಚ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ, ಅದಕ್ಕೆ ನಾವು ಬಂದೀವಿ. ಪಕ್ಷ ಸಂಘಟನೆ ಕಟ್ಟೋ ವಿಚಾರ ಇದೆ, ಏನಾದ್ರು ಶ್ರೀಗಳ ಇಲ್ಲ ನೋಡ್ರಿ, ನಾನು ಹೇಳಿದ್ದೇನು, ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ, ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ಕುಟುಂಬ ಒಳ್ಳೆಯದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ. ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ. ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ. ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆದವರು ಇವರು. BJP ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ. ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರಾಗೋದು, ನಾವಿದ್ರೆ ಮತ್ತೆ ಸರ್ ಅಂತೇಳಿ ಅವ್ರ ಮುಂದೆ ಫೈಲ್ ತೊಗೊಂಡು ನಿಂದಿರೋದು. ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿಯವರಾಗಿದ್ದರು, ಜಗದೀಶ್ ಶೆಟ್ಟರ್ ಆಗಿದ್ದರು. ಏನು ಮಾಡೋದು ದುರ್ದೈವ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ. ಇವತ್ತು ನೋಡಿರಿ, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರ್ದು ಬೆಂಗಳೂರಿಗೆ. ನಾ ಮನೆ ವಿಧಾನಸಭಾದಾಗ ಹೇಳಿದೆ, ಅಲ್ಲಪ್ಪ ನಾವು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಡ್ಬರ್ಕು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ, ಈ ಭಾಗ ಬೀಳಿತದೆ. ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗಳೂರಿನಾಗ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ, ಇನ್ನೊಂದು ಮೊದಲಿನ ಹಳ್ಳಿ ಏರ್ಪೋರ್ಟ್ ಐತಿ. ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು? ಯಾವಾಗ ನೀರಾವರಿ ಆಗಬೇಕು. ಸುಮಾರು 17,70,000 ಎಕರೆ ನೀರಾವರಿ ಆಗ್ತದೆ. ಏನೋ ಆಲ್ಮಟ್ಟಿ 524 ಎತ್ತರ ಮಾಡಿದ್ರೆ ಇವತ್ತು 1,16,000 ಕೋಟಿ ರೂಪಾಯಿ ನೀವು ಸಾಲ ತೆಗೆದಿರಿ ಗ್ಯಾರಂಟಿ ಸಲುವಾಗಿ. ಅದ್ರಾಗ 58,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ. ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭಾದಾಗ ಹೇಳಿದ್ದು, ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗಿಲಕತ್ತೀರಿ. 1,16,000 ಯಾರು ಜನರ ಮೇಲೆ ಏರ್ಲಕತ್ತೀರಿ. ಅದ್ರ ಜೊತೆಗೆ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ, ಕೃಷ್ಣಾ ಮೇಲ್ದಂಡೆ ಮುಗಿದು ಹೋಗ್ಬಿಡ್ತದೆ. ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದೆ. ನಾವೇನು ನಿಮ್ಗೆ ಒಮ್ಮೆ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು 10 ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ. ಅವರೇ ನಿಮ್ಗೆ ದಾನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡೀವಿ. ಇಂದಿರಾ ಗಾಂಧಿಯವ್ರಿಗೆ, ನಿಜಲಿಂಗಪ್ಪನವ್ರು ಬಂಗಾರದಿಂದ ತುಗಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ, ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ, ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು. ನಾ ಇದೇ ಹೇಳೋದು, ಉತ್ತರ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಇದು ಧ್ವನಿ ಎತ್ತಾಯಿದ್ದೀವಿ. ಹಿಂದೂಗಳ ಕೊಗ್ಗಲೆ ಆಗ್ತಾಯಿದೆ ಇವತ್ತು ರಾಜ್ಯದಲ್ಲಿ. ಬರೀ ಒಂದು ಟ್ವಿಟರ್ನಾಗ ಇದು ಮಾಡಿ ನಿನ್ನೆ ನಾನು ಭಾಳ ಖಡಕ್ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಿಯಾಗಿ ಬಂದೆ. ಇಲ್ಲಾಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ, ನಾಪತ್ತೆ. ಅಂದರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗಿ ಹೊಡೆದ್ರು. ಇಲ್ಲೇ ಮಹಾನ್ ನಾಯಕರಿದ್ದರು. ಯಾಕೊಂದು 4 ಎನ್ಕೌಂಟರ್ ಮಾಡಿ ಹೊಡೆದ್ರೆ ಅವ ಯಾವ ಮುಲ್ಲ ಆ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ದಲ್ಲ, ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗಿ ಹೋಗ್ತಿತ್ತು, ಗಪ್ ಆಗ್ತಿತ್ತು. ಈಗ BJP ಕಾರ್ಯಕರ್ತ ಒಂದು ಈಗ ಸೂಸೈಡ್ ಮಾಡ್ಕೊಂಡ ಅಲ್ಲಿ FIR ಒಳಗೆ ಶಾಸಕರ ಹೆಸರು ಸೇರ್ಸಕತ್ತಿಲ್ಲ. ನಿನ್ನೆ ಇವ್ರು ಹೋಗಿ ಹೋರಾಟ ಮಾಡಿದ್ರು. ಏನು ಇವ್ರು ಹೋರಾಟ ಸುಮ್ಮ ಮಾಡ್ಲಕತ್ತಾರ್ರಿ. ಇವರು ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.